ಡವ್ ರಾಜ ಏನ್ ರಿಪ್ಲೈ ವಿಡಿಯೋ ಮಾಡಿ ಅಲ್ಲಪ್ಪ ಫಸ್ಟ್ ಟೈಮ್ ಮಾಡಿರ್ಬೇಕಲ್ಲ 2 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಕಾಂಟೆಂಟ್ ಸಿಕ್ಕಿರ್ಬೇಕಲ್ಲ ಮನಿಗೆ ರೇಷನ್ ಬರೋದೈತೆ ನನ್ನ ಹೆಸರ್ಲೆ ಈಗ ಇಷ್ಟು ದಿನ ಅಂತೂ SMR ಬಕೆಟ್ ಹಿಡಿದು ಇಡೀ ಇಡೀ ಅವ್ನು ಲೈವ್ ಸ್ಟ್ರೀಮ್ ಟೈಟಲ್ದಾಗೆಲ್ಲ ಬರೀ ಎಸ್ ಎಮ್ ಆರ್ ಹೇತ BMW ತಗೊಂಡ SMR ಉಸಿರಾಡಿದ SMR ಲೂಸ್ ಮೋಷನ್ ಆತ ಬರೀ ಇದೇ ಇರೋದು ನಿನ್ನ ಟೈಟಲ್ದಾಗ ಏನ್ ಲೇ ನಿಂದು ಕಂಟೆಂಟ್ ಐತಾ ಏನಾದ್ರು ಲೇ ಒರಿಜಿನಲ್ ಲೇ ಗಂಡ್ಸ ಹೇಳ ಅಂತ ಕೇಳು ಸ್ವಂತ ಕಂಟೆಂಟ್ ಮಾಡಿ ಏನಾದ್ರು ಇವತ್ತ ಮಾಡಿರ್ಬೇಕು ನೀವು ವಿಡಿಯೋ ಸ್ವಂತಾಗಿ ಇವತ್ತೇ ಎದ್ದಿರ್ಬೇಕು ನಿಂದ ರೋಮಾಂಚನದ ರಣರಂಗಗಳೆಲ್ಲ ಅಲ್ಲ ನೀನು ಹೇಳ್ತೇನಲ್ಲ ನೀನು SMR ಕಪ್ಪು ಚುಕ್ಕಿ ಆದ್ರೆ ನೀ ಬ್ಲ್ಯಾಕ್ ಹೋಲ್ಲೆ ನೀನು 2 ದಿನದ ನಿಂದು 1 ವಾರದ ಹಿಂದೆ ಯಾವುದೋ ತೆಲುಗು ಹುಡುಗಿಗೆ ಸಣ್ಣ 15 ವರ್ಷದ ಹುಡುಗಿ ಗೈಸ್ ತಾಯಿ ಮಠ ಎಲ್ಲ ಬಾಯಿಗೆ ಬಂದಂಗೆಲ್ಲ ಬೈದಾಡೆ ನೀವು ಭಾಳ ದಿನ ಏನಿಲ್ಲ ಇದ್ದ 1 ವಾರದಿಂದ ಇನ್ನೂ ಮಠ ಹೋಗೋಂಗೆ ಸಪೋರ್ಟ್ ಮಾಡಿ ನೀವು ಕಮೆಂಟ್ ಹಾಕ್ತಿರಲ್ಲ ಎಂಥವ್ರು ಇರ್ಬೇಕು ಇಲ್ಲಿ ಯಾರು ಬೇರೆ ರಕ್ಷಣಾ ವೇದಿಕೆ ಅವ್ರು ಯಾರು ನೋಡ ಅಂತಿಲ್ಲ ಇದನ್ನ ಅವ್ರು ಎಂಥ ಹೊಲಸದಾರ ಅಂತಂದ್ರೆ ಅವ್ರು ಲೈವ್ಗಳನ್ನ ಹೈಡ್ ಮಾಡ್ತಾರ ಅವ್ರು ಬೈದ ಈಗ ನೋಡ್ರಿ ಅವ್ನ ಚಾನಲ್ ಹೋಗ್ರಿ ನನಗೆ BGMI ಬಗ್ಗೆ ಮಾತಾಡ ಅಂತಿಲ್ಲ ನಿನಗೆ ಗೊತ್ತೈತ BGMIದಾಗ ಏನೇನು ಮಾಡ್ಯಾನಂತ ಸ್ಕೈ ಸ್ಪೋರ್ಟ್ಸ್ ಒಳಗೆ ಹೋಗಕ್ಕೆ ನಾ ಎಷ್ಟು ಕಷ್ಟಪಟ್ಟೇನಂತಂದು BGMI ನನಗೆ ಊಟ ಹಾಕೈತಿ ನೀನು PUBG ಮೊಬೈಲ್ ಆಟ ಆಡ್ಬೇಕಾದ್ರೆ ನೀ ಇರಲಿಲ್ಲ ಅಲ್ಲಿ ಬೇಟಾದಿಂದ ಆಟ ಆಡ್ಕೊಂಡು ಬಂದವನ ಏನೇ ಅಂಥ ಟೈಮ್ದಾಗಿಂದ ನಾನು AWM ಹೆಂಗೆ AW ಮೊಡದಾದ್ಮೇಲೆ ಸ್ವಿಚ್ ಮಾಡಿ ಹೆಂಗೆ ಆಟ ಆಡ್ಬೇಕು ಇಮ್ಯುಲೇಟರಿಂದ ಮಿನಿ ಐಪ್ಯಾಡಿಗೆ ಸ್ವಿಚ್ ಆಗಿ ಅದ್ರ ಆದ್ಮೇಲೆ ಮೊಬೈಲಿಗೆ ಶಿಫ್ಟ್ ಆಗಿ ನಾನು ಎಷ್ಟಕ್ಕೆ ತೋರ್ಸೇನ ನಿಮ್ಮಂಥವ್ರೆಲ್ಲ ಬಂದು ಕೊಳ್ಳೇನ ಅದು ಒಳ್ಳೆ ಗೇಮ್ ಪ್ಲೇ ಆಡೋರಿಗೆ ರೆಸ್ಪೆಕ್ಟ್ ಹೋಗಿದ್ದಲ್ಲೇ ನೀವೇನು ಇದು ಬೈಕೊಂಡು ಮಾಡ್ತೀವಿ ಏನಂತ ಏನಂತ ಅದು ವರ್ಡ್ ಎಂಟರ್ಟೈನ್ಮೆಂಟ್ರೆ ಅನ್ಲಿ ಶಾಲಿ ಫಸ್ಟ್ ನೀ ಶಾಲಿ ಕಲಿಬೇಕು ನೀನು ಅವಾಗ ಉದ್ಧಾರ ಆಗೋದು ನೀನೆಲ್ಲ ಉದ್ಧಾರ ಆಗಕ್ಕೆ ಚಾನ್ಸೇ ಇಲ್ಲ ನೀನು ಎಂಟರ್ಟೈನ್ಮೆಂಟ್ ಅನ್ನೋ ವರ್ಡಿಗೆ ಅರ್ಥ ಕೊಡೋದು ಹೆಂಗೆ ಹೇಳ ನನ್ನ ಚಾನಲ್ ಹೋಗಿ ನೋಡಿ ರೆಡ್ ಪ್ಯಾರಾಸೈಟ್ ಅಲ್ಲಿ ಗೊತ್ತಾಕೈತೆ ಎಂಟರ್ಟೈನ್ಮೆಂಟ್ ಹೆಂಗೆ ಕೊಡ್ತಾರೆ ಗೇಮ್ ಪ್ಲೇ ಒಳಗೆ ನಾ ಏನಾದರೂ BGMI ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ವಾಪಸ್ ಇಡೀ ಕರಿಯರ್ಗಳು ತಿಂದ್ಬಿಡ್ತೇನೆ ನಿಮ್ದು ಹೇಳ ಅಂತೇನೆ ಓಪನಾಗಿ ಹೇಳ ಅಂತೇನೆ ನಿಮ್ಗೆ ಬದುಕೊಳ ಅಂತೀರಿ ಹೆಂಗೋ ಮನಿ ಅಂತೀರಿ ನಡ್ಸ್ಕೊಂಡು ಹೋಗ್ರಿ GTA 6 ಆಟ ಆಡಕ್ಕೆ ಬರ್ತೀನಿ ನಾ ಬ್ರದರ್ ಓಪನ್ ಆಗೋ ಹೇಳ್ತೇನೆ ಇದನ್ನು ಬಾ ಆಟ ಆಡ್ಬಾ ನೀ GTA 6 ನಿನಗೆ ಅದು ಏನು ರುಬ್ಬಾಡ್ತಿಯಲ್ಲಿ ನೀನು ಮೊಬೈಲ್ದಾಗ ಹಾಕೊಂಡ ಅದನ್ನ ರುಬ್ಬಾಡ ಅದೇನು ಬೇಡ ಅನ್ನಂಗಿಲ್ಲ ನಾನು ಯಾಕಂದ್ರೆ ಮನಿ ಮಠ ನಡೀತಿರ್ತಾವ ಹೌದಿಲ್ಲ ಈಗ ನೀನು ಬಂದು GTA 6 ಆಟಾಡಿ ನನಗೆ ಬ್ರೋ ನಾನು ಎಲ್ಲಾರನ್ನೂ ಬೆಳೆಸ ಅಂತಿದ್ದ ಅದಕ್ಕೆ ಕೋಲೇರ ರೀಲ್ ಮಾಡಿ ಹಾಕಿದ್ದು ಅದ್ರ ಸಂಬಂಧ ನಿಮ್ಮ ಅಣ್ಣ ಟ್ರಿಗರ್ ಆಗಿದ್ದು ಅದ್ರ ಸಂಬಂಧ GTA 6 ಬರ ಅಂತೈತಿ ಇಂಪ್ಯಾಕ್ಟ್ಫುಲ್ ಪಾಯಿಂಟ್ ಎಲ್ಲರೂ ಬಂದು ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ರಿ ಜಾಸ್ತಿ ಅಂತಂದೆ ಇಡೀ ವರ್ಲ್ಡ್ ತಿರುಗಿ ನೋಡೋಂಗೈತಿ GTA 6 ಲೋರ್ ಬಗ್ಗೆ ನಿನಗೆ GTA 5 ಬಗ್ಗೆ ಆದರೂ ಏನಾದರೂ ಗೊತ್ತೈತಿ ನೀನು ಸರ್ವರ್ ಬಗ್ಗೆ ಮಾತಾಡೋದಿಲ್ಲ ಸರ್ವರ್ ಓನರ್ ಬಂದು ಕುಂದಿಸ್ಕೊಂಡು ಮಾತಾಡಿಸ್ಲಿಲ್ಲ ಸ್ಪಾನ್ ಮಾಡ್ಕೊತಿದ್ವಿ ಅಂತಿ ಲೈವ್ದಾಗ ನೋಡ್ಯಾರಲ್ಲೇ ನನಗೆ 1500 ಮಂದಿ ಮೆಂಬರ್ಸ್ಗಳಿದ್ರೆ ನನ್ನ GTA ಆಡಿಯನ್ಸ್ಗೆ ಅಂದ್ಗಿಂದಿ ಬಂದು 12 ಮಾಡಿಬಿಡ್ತಾರೆ ನಿನಗೆ ಆ GTA ಆಡಿಯನ್ಸ್ ಬಗ್ಗೆ ಮಾತಾಡೋಕೋಬೇಡ ಈಗೂ ನಾವು ಪ್ಲ್ಯಾನಿಂಗ್ ಮಾಡಕ್ಕೆ ನಾವು ಒಂದು GTA ವಿಡಿಯೋ ಬಿಡಕ್ಕೆ 2 ವಾರದ ಪ್ಲ್ಯಾನಿಂಗ್ ನಡೀತೈತೆ ನಮ್ದು ನಿನ್ನ ಹಂಗೆ ಬಂದು 2 ನಿಮಿಷಕ್ಕೆ ಸ್ಟಾರ್ಟ್ ಮಾಡಲ್ಲ ನಾವು ಪಿಕ್ಚರ್ ತೋರಿಸ್ತೇವೆ ನಾವು ಅದ್ರಾಗ ಸ್ಪಾನ್ ಮಾಡೋದು ಹೆಂಗಾದ್ರೂ ಗೊತ್ತು ನಿನಗೆ ಅದು ಕೋಡಿಂಗ್ ಗೊತ್ತೈತಿ ನಿನಗೆ ಡಿಸೈನಿಂಗ್ ಗೊತ್ತೈತಿ ಯೂನಿಟಿ ಮಾಯಾ ಯೂಸ್ ಮಾಡಿ ಯಾವಾಗಾದರೂ ನಿನಗೆ ಗೊತ್ತೈತಾ ಇವೆಲ್ಲ ಸಾಫ್ಟ್ವೇರ್ಸ್ ಬಗ್ಗೆ ಆದರೂ ನೀನು ಅನ್ಎಜುಕೇಟೆಡ್ ಶಿಟ್ ಇನ್ ದ ಗೇಮಿಂಗ್ ಅದ ನಿನ್ನ ಏನಿದು ಬಕೆಟ್ ಗೈಸ್ ನಾ ಹೇಳ್ತೇನೆ ನೋಡ್ರಿ ಇವ ಒನ್ ಆಫ್ ದ ಬಿಗ್ಗೆಸ್ಟ್ ಬಕೆಟ್ ಇನ್ ಕನ್ನಡ ಗೇಮಿಂಗ್ ಕನ್ನಡ ಯೂಟ್ಯೂಬ್ ಒಳಗೆ ಬಿಗ್ಗೆಸ್ಟ್ ಬಕೆಟ್ ಇವಂದು SMR ಹೆಸರು ಹಾಕ್ಲಾರ್ದ ಇವ್ನ ಮನಿನ ನಡೆದಿಲ್ಲ ನಾ ಬರ್ದು ಕೊಡ್ತೇನೆ ನಿಮಗೆ ನೀನು ಒರಿಜಿನಲ್ ಕಂಟೆಂಟ್ ಮಾಡಿ ತೋರಿಸ್ಲೇ ನೀನು ಮೊದ್ಲು ಆ BGMIಗೆ ನೀವು ಅಷ್ಟು ನನ್ನ ಮೇಲೆ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡ ಅಂತಾರಲ್ಲ ನಮ್ಮ ಮನೆಗೆ ಊಟ ಹಾಕೈತೆ ನನಗೆ BGMI ಇನ್ನೂ ಒಂದು ಮೇನ್ ಪಾಯಿಂಟ್ ಡವ್ರಾಜ ಕಣ್ಣಿಟ್ಟು ನೋಡಿಲ್ಲ ಕಾರ್ಡಿಂಗ್ ಮಾಡ್ತಿದ್ದಿ ಗೊತ್ತೈತಿಲ್ಲ ಇಲ್ಲಿಗಲ್ ಆಗಿ ಗೈಸ್ ಕಾರ್ಡಿಂಗ್ ಅಂದ್ರೆ ಏನಂತಂದ್ರೆ ಇವರು ಸೂಪರ್ ಚಾಟ್ ಮಾಡಿಸ್ಕೊಂತಿದ್ರು ಇಲ್ಲಿಗಲ್ ಆಗಿ ಯಾವುದೋ ಫಾರಿನ್ ಡೆಬಿಟ್ ಕಾರ್ಡಿಂದ ಐ ಥಿಂಕ್ ಕ್ರೆಡಿಟ್ ಕಾರ್ಡಿಂದ ಅದನ್ನ ರೊಕ್ಕ ಹಾಕ್ಸ್ಕೊಂತಿದ್ರು ಇವ್ನ ಚಾನಲ್ ಬ್ಯಾನ್ ಆಗಿತ್ತಲ್ಲ ಅದನ್ನೆಲ್ಲ ಇವ ಫೇಕ್ ರೊಕ್ಕ ಹಾಕ್ಸ್ಕೊಂಡು ಇವನು ಮೊನೆಟೈಸೇಷನ್ ಬಂದಾಗಿತ್ತ ಲೈವ್ ಒಳಗೆ ಹೋಗಿ ಕೇಳ್ರಿ ಎದಕ್ಕೆ ಮೊನೆಟೈಸೇಷನ್ ಬಂದಾಗಿತ್ತಂತ 100 ರೀಸನ್ ಕೊಡ್ತಾನೆ ಬಾಯಿ ತೊಗೊಳೋಕೈತಿ ಒಂದು ಇವ ಕಾರ್ಡಿಂಗ್ ಮಾಡ್ತಿದ್ದ ಕಾರ್ಡಿಂಗ್ ವಾಸ್ ದ ಇಲ್ಲೀಗಲ್ ಅದ್ರದ್ದು ಕ್ಲಿಪ್ಸ್ ಏನಾದರೂ ನನಗೆ ಬಂದ್ವು ಯಾರ ಕಡೆಯಿಂದ ಹೇಳ್ತೇನೆ ಯಾರು ಕಾರ್ಡಿಂಗ್ ಮಾಡಿಸ್ತಿದ್ದಲ್ಲ ಅವ ಏನಾದರೂ ನೀನು ನೋಡಾತಿದ್ದಿ ನನ್ನ ಮೆಸೇಜ್ ಹಾಕ ಇವ ಯಾವಾಗ ಮಾಡಿಸ್ಕೊಳಲ್ಲ ಒಂದು ಟೈಮ್ ತೋರಿಸ್ಬಿಡು ಕರಿಯರ್ ಎಂಡ್ ಮಾಡಿಬಿಡ್ತೇನೆ ನಾನು ಇವಂದು ನಿಂದೇನು ಆಟಗಳು ಆಟಾಡಿಯಲ್ಲ ನೀನು ಕಾರ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ನಿಂದು ಲಾಸ್ಟ್ ಚಾನಲ್ ಹೋಗಿದ್ದು ಅದ್ರ ಸಂಬಂಧ ಕಾರ್ಡಿಂಗ್ ಮಾಡಿಸ್ತಿದ್ದಿ ನೀನು ನನಗೆ ಗೊತ್ತೈತದ ನೀ ಯಾರ ಕಡೆ ಮಾಡಿಸ್ತಿದ್ಯಲ್ಲ ಅದ್ರದ್ದೆಲ್ಲ ಕಾಂಟ್ಯಾಕ್ಟು ಬಂದಿದ್ವು ನಿನ್ನ ಚಾನಲ್ ಯಾವಾಗ ಡಿಮೊನಿಟೈಸ್ ಆತಲ್ಲ ನನಗೆ ಕ್ವಶನ್ ಹುಟ್ಟಿತ್ತು ಯಾವುದು ಚಾನಲ್ ಡಿಮೊನಿಟೈಸ್ ಆಗಲ್ಲ ಗೈಸ್ ಕಾಪಿರೈಟ್ ಸ್ಟ್ರೈಕ್ ಬಿದ್ದಾಗ ಬಂದಾಕೋ ಚಾನಲ್ ಹೋಗ್ಬಿಡ್ತೈತೆ ಕಾಂಟೆಂಟ್ ಬಟ್ ಮೊನಿಟೈಸೇಷನ್ ಯಾವಾಗ ಬಂದಾಕೈತೆ ಹೇಳ್ರಿ ರೊಕ್ಕ ಅರ್ನ್ ಮಾಡೋದು ನಾವು ಯೂಟ್ಯೂಬಿಂದ ಕಾರ್ಡಿಂಗ್ ಇಂಥವು ಏನಾದರೂ ಗೋಲ್ಮಾಲ್ ಮಾಡಿದಾಗ ಬಂದಾಗೋದು ಕೇಳ್ರಿ ಕ್ವಶನ್ ಈ ಡವ್ರಾಜಾಗ ಕಾರ್ಡಿಂಗ್ ಮಾಡ್ತಿದ್ದ ಇವ ನನಗೆ 100% ಮಾಡ್ತಿದ್ದ ಇವ ಅಂತಂದ ನಾಚಿಕೆ ಬಿಟ್ಟು ಮತ್ತೆ ಬಂದು ಮಾತಾಡ್ತಿಯಲ್ಲೇ ನನ್ನ ಬಗ್ಗೆ
ಇವೆಲ್ಲ ನಾವು ಗೇಮಿಂಗ್ ಕಮ್ಯುನಿಟಿದಾಗಿದ್ದು ನಮ್ಗೆ ಏನೂ ಗೊತ್ತಿಲ್ಲ ನಿನ್ನ ಹುಳುಕುಗಳು ತೆಗಿತೆ. ಇನ್ನೂ ಒಂದು ಟೈಮ್ ಏನ್ರೆ ಮಾತಾಡಿ ನೀನು ಎಲ್ಲ ಪ್ರೂಫ್ ಇಟ್ಕೊಂಡು ಬಂದು ಮಾತಾಡಿ ನಿನಗೆ ಹಿಂಗೆ ಮಾಡ್ತೇನೆ ಅಂತಂದ್ರೆ ಚೀತು ಅನ್ಸ್ಕೊಂಡ್ಬಿಡ್ಬೇಕು. ನಿನಗೆ ಕಮ್ಯುನಿಟಿದ ಮಕ ಎತ್ಲಾರ್ದಂಗೆ ಮಾಡ್ಬಿಡ್ತೀನಿ ನಿನಗೆ. BGMI ಆಟ ಆಡೋದು ಯಾಕೆ ಬಿಟ್ಟೇನಂತ ಹೇಳ್ತೀನಿ ಕೇಳ್ರಿ. ನಾನು ಇವ್ರ ಜೊತೆ ನಂಗೆ ಸೇರಿಸ್ಬಿಡ್ತಾರ ಅಂತಂದೆ ಬ್ರೋ. ಇವೆಂಟಿಗೆಲ್ಲ ಕಳ್ಸ ಅಂತ ಬಿಟ್ಟಿದ್ರೆ ನನಗೆ ಇವ್ರ ಜೊತೆ ನಂಗೆ ನಿಂದ್ರಾಕ್ ಹಾಕಿದ್ದಿಲ್ಲ ಬ್ರೋ. ಇವ್ರ ಜೊತೆ ನಾನು ಮಿಕ್ಸ್ ಮಾಡಿಬಿಡ್ತಾರಲ್ಲ ಅಂತಂದೆ. ಗೈಸ್ ನನ್ನ ಹಾರ್ಟ್ ಮೇಲೆ ಕಲ್ಲಿಟ್ಕೊಂಡು ನಾನು BGMI ಆಟ ಆಡೋದು ಬಿಟ್ಟಿರೋದಕ್ಕೆ ಕರೆ ಹೇಳ್ತೀನಿ ಕೇಳ್ರಿ. ನಾನು ಬ್ರೋ ಬೇರೆ ಯಾವ ಗೇಮ್ಸ್ಗಳೇ ಇರಲಿಲ್ಲ ಕನ್ನಡದೊಳಗೆ ಅಂದ್ರೂ ಬಿಡ್ಬೇಕಾಗಿ ಬಂತು. ನಾನು ಬಿಟ್ಟಿದ್ದು ಭಾಳ ಒಳ್ಳೇದಾಯ್ತು. ಬಿಕಾಸ್ ಐ ಎಕ್ಸ್ಪ್ಲೋರ್ಡ್ ಸೋ ಮೆನಿ ಗೇಮ್ಸ್ ಆ್ಯಂಡ್ ಅದಕ್ಕೆ ನಾ ಇವತ್ತು ಈ ಸ್ಟೇಜ್ ಒಳಗೆ ಅದೇನಿ. ಬಟ್ ಇವ್ರು ನಿಮ್ಮ ಜೊತೆ ಸೇರ್ಕೊಂಡ್ಬಿಡ್ತೇನಲ್ಲ ಅನ್ನೋ ಒಂದು ರೀಸನಿಗೆ ಬಿಟ್ಟೇನೆ ನಾನು. BGMIದಾಗ ನೀವು ಒಬ್ಬನ ವಾಚಿಂಗ್ ತೊಗೊಂಡಿಲ್ಲ, ನಾವು ಮೊದ್ಲಿಂದನೂ ತೊಗೊಂಡು ಬಂದೆ ವಾಚಿಂಗ್. 600-700 ಯಾರ ಮೇಲೂ ಹೊಟ್ಟೆ ಕಿಚ್ಚಿಲ್ಲ ತಮ್ಮ. ಇಲ್ಲೇ ನಾನು ಈಗೂ ಕೊಲಾಬ್ರೇಷನ್ಸ್ ಮಾಡ್ಕೊಂಡು ಈಗೂ ಎಲ್ಲರೂ ನಡ್ಸ್ಕೊಂಡು ನಾವೆಲ್ಲ ಜೊತೆಗೆ ಅದೇವು. ನಾವು ಕನ್ನಡ ಒಳಗೆ ಏನು ಗೇಮಿಂಗ್ ಐತಲ್ಲ ಎಲ್ಲ ಜೊತೆಗೆ ಅದೇವಿ. ನಾವು ಮೈನ್ಕ್ರಾಫ್ಟ್ ಪ್ಲಾನಿಂಗ್ ಮಾಡ್ತೀವಿ, ನಾವು GTA ಪ್ಲಾನಿಂಗ್ ಮಾಡ್ತೀವಿ, ನಾವು PUBG PC ಪ್ಲಾನಿಂಗ್ ಮಾಡ್ತೀವಿ. ನಮ್ದು ಏನೇನು ಪ್ಲಾನಿಂಗ್ ಅದಾವೆ ಎಲ್ಲ ಪ್ಲಾನಿಂಗ್ ಒಳಗೆ ನಡೆದಾವೆ. ನೀವು ನಿಮ್ಮ ಗ್ರೂಪ್ ಅದನ್ನ ಒಂದನ ಹೇಟ್ ಮಾಡೋದನ್ನ ಸ್ಟಾರ್ಟಿಂಗಿಂದನೂ ಹೇಟ್ ಮಾಡೀನಿ, ಈಗೂ ಹೇಟ್ ಮಾಡ್ತೀನಿ. ನಾ ಯಾವಾಗಲೂ ಹೇಟ್ ಮಾಡ್ಕೊಂಡೇ ಇರ್ತೀನಿ. ನಾನು ಉಸಿರು ನಿಲ್ಲೋ ಮಟನೂ ಹೇಟ್ ಮಾಡೋದ. ನಾ ನಿಮಗೆ ನೀವು ಚೇಂಜ್ ಆಗೋ ಮಟ್ಟ ಇದೇ ಇರ್ತೈತಮ್ಮ. ನಾ ಏನು ಎಂಟರ್ಟೈನ್ಮೆಂಟ್ ಕೊಡ್ತೇನಲ್ಲ ಅದಕ್ಕೆ ನಿಮ್ಮ ಅಣ್ಣ ಸತ್ಯಕ್ಕೆ ಬಂದು ಮೆಂಬರ್ ಆದವ. ನನಗೆ ಹ್ಯೂಮನ್ ಫಾಲ್ ಫ್ಲ್ಯಾಟ್ದಾಗ ಟ್ರೆಂಡ್ ಇರೋ ಗೇಮ್ ಹಿಂದೆ ಓಡಿಲ್ಲಲೇ, ಟ್ರೆಂಡ್ ಸ್ಟಾರ್ಟ್ ಮಾಡ್ದವ ನಾನು. ಏನ GTA ಇಡೀ ಕರ್ನಾಟಕದ ಒಳಗೆ ಫಸ್ಟ್ ಗೇಮಿಂಗ್ ಸ್ಟಾರ್ಟ್ ಮಾಡ್ದವ. ಇಡೀ ಕರ್ನಾಟಕದಾಗ GTA ಸ್ಟಾರ್ಟ್ ಮಾಡ್ದವ. ಇಡೀ ಕರ್ನಾಟಕದಾಗ GTA ಸರ್ವರ್ಗಳು ಸ್ಟಾರ್ಟ್ ಮಾಡ್ದವ. ಆ ಸರ್ವರ್ದಾಗ 35 ಮಂದಿ ಸ್ಟ್ರೀಮರ್ಸ್ಗಳು ಆಟ ಆಡಿದವ್ರು. ಯಾರ್ಯಾರು ಆಟ ಆಡಿರಿ ಈಗಾದ್ರೂ ಬಂದು ಕಮೆಂಟ್ ಹಾಕ್ರಿ. ಆ ಸರ್ವರ್ ಸ್ಟಾರ್ಟ್ ಮಾಡಿ ನೀವು ಯಾರು ಬರ್ತಿದ್ದಿಲ್ಲ, ಅಲ್ಲಿ ಒಬ್ಬನ ನಿಂತು ಮಾರ್ಕೆಟಿಂಗ್ ಮಾಡ್ದವ ಆ ಸರ್ವರ್ಸ್ಗಳದ್ದು. ಶೆಟ್ಟಿ ಬ್ರೋ ನಾವು ಕುಂತು ಎಷ್ಟು ಹಗಲು ರಾತ್ರಿ ಕಷ್ಟಪಟ್ಟೇವೆ ಆ GTA ಸರ್ವರ್ಗಳಿಗೆ. ನಮಗೆ ಗೊತ್ತದಾವ ಎಷ್ಟು ಜಗಳ ಹಾಕಿದ್ವಿ. ನೀವು ಆಡ್ರು ಬಂದು ಆಡ್ರಿ, GTA ಸರ್ವರ್ ಮಾಡ್ರಿ, ಗೊತ್ತಾಕೈತಿ ಹೆಂಗೆ ಈಗೋ ಕ್ಲಾಶಸ್ ಹಾಕವ. ನಿಮ್ಮಂತ ಅನ್ಮೆಚ್ಚೋರು ಮಂದಿ GTA RPದಾಗ ಬದುಕಾಕು ಚಾನ್ಸ್ ಇಲ್ಲ. ನೀವು ಚಾನ್ಸೇ ಇಲ್ಲ. ನಾನೇ GTA ಸರ್ವರ್ ಮಾಡ್ತೇನೆ ಬೇಕಾದ್ರೆ. ನೀವು ಹೇಳಿದ್ರೆ ನಾನೇ ಎಲ್ಲ ರೆಡಿ ಐತೆ ನಮ್ಮ ಸರ್ವರ್. ಏನೇ ಪಬ್ಲಿಕ್ ಮಾಡಿಲ್ಲ, ಕನ್ನಡ ಆಡಿಯನ್ಸ್ ಅಷ್ಟೇ ದೇ ಆರ್ ನಾಟ್ ಹಿಯರ್ ಎಟ್ ಅನ್ನೋದಕ್ಕೆ 2 ನಿಮಿಷ ನನಗೆ GTA ಸರ್ವರ್ ಲಾಂಚ್ ಮಾಡಿಬಿಡ್ಬೇಕು. ಅದ್ರಾಗ ಬಿಡ್ತೇನೆ, ಅದ್ರೊಳಗೆ ನಿನ್ಗೆ ಸ್ಲಾಟ್ ಕೊಡ್ತೇನೆ, ಫ್ರೀ ಕೊಡ್ತೇನೆ ನಿನಗೆ. ಬಂದು ಆಟ ಆಡಿ ನೀ ಎಷ್ಟು ಮಾಡ್ತಿ ಅತ್ತಾಗಿತ್ತಾಗ ಪಿಸ್ಕಾಡಂಗಿಲ್ಲ. ಏನು ನಮ್ದು GTA ಸರ್ವರ್ದು ರೂಲ್ಸ್ ಇರ್ತಾವೆ. ಆತ VDM RDM ಅಂತಂದಿರ್ತಾವ, ಅವನ್ನೆಲ್ಲ ರೂಲ್ಸ್ ಹಾಕಿಡ್ತೇನೆ. ಅತ್ತಾಗಿತ್ತಾಗ ಅಳಗಾಡ್ಬೇಕು, ಬ್ಯಾನ್ ಮಾಡಿ ಹೋಗೋದು ಬಿಡ್ತೇನೆ. ಬಂದು ಆಟ ಆಡ್ತಿ. ನಾ ಸರ್ವರ್ ರೂಲ್ಸ್ ಎಲ್ಲ ಮಾಡಿ ಒಂದು ಲಿಸ್ಟ್ ಮಾಡಿಡ್ತೇನೆ. ನಿನಗಂತೂ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಬರೋರು ಯಾರ ಕಡೆ ಓದಿಸಿ ನೀ ಆದರೂ ಕಲ್ಕೋದನ್ನ. ಡವ್ರಾಜ ನಿನಗೆ ಓಪನ್ ಆಗೇ ಹೇಳ್ತೇನೆ, ನೀನು ಒಬ್ಬ ದೊಡ್ಡ ಬಕೆಟ್. SMR ನಿಮ್ಮ ಮನೆ ರೇಷನ್ ಹಾಕಿಸ್ತಾನೆ ಮಂತ್ಲಿ. ಅವನ ಹೆಸರು ಟೈಟಲ್ದಾಗ ಇರ್ಲಾರ್ದ ನೀನು ಲೈವ್ ಬರೋಕ್ಕಾಗಂಗಿಲ್ಲ. ಯಾರ್ದ ಕಾಂಟ್ರವರ್ಸಿ ಆದ್ರೆ SMRಗಾದ್ರೂ ನೀವು ಬಂದು ಅದ್ರೊಳಗೆ ಬಡ್ಕೊಂಡು ಹೆಂಗೆ ನಾ ತಿನ್ಬೇಕು ಅನ್ನೋದು ನೀ ಕಾಯ್ತಿರ್ತಿ. ನಿನ್ನೆ ಲೈವ್ ಒಳಗೆ ಮಾಡಿದ್ದು ಅದ. ನಿನಗೆ ಕೇಳ DS ಗೇಮಿಂಗ್ ನಾನು ಡೈಲಿ ಆಟ ಆಡ್ದೆ. ನಾವು ಆಟ ಆಡಂಗಿಲ್ಲ, ನೀ ಆಟ ಆಡ್ತಿಲೇ. ಬಟ್ ನೀವು ವರ್ಸ್ಟ್, ನೀನು ನೋಡೋಕ್ಕೂ ಇಷ್ಟ ಆಗಂಗಿಲ್ಲ. ನನಗೆ ಹೇಸಿಗೆ ಅದು. ನಿನ್ನ ಚಾನಲ್ ಕ್ಲಿಕ್ ಮಾಡಿ ಬರೋಕ್ಕಾಗಂಗಿಲ್ಲ. ಗೈಸ್ ಇವಾಗ ವಿಡಿಯೋ ಹಾಕ್ಯಾನಲ್ಲ ನಂಗೆ ರಿಪ್ಲೈ ವಿಡಿಯೋ ಹಿಂದಿನ ನೋಡ್ರಿ, 1 ವರ್ಷ ಹಿಂದಿಂದು ವಿಡಿಯೋ. ಅವ್ನು ಮಾಡಕ್ಕೆ ಬರೋಂಗಿಲ್ಲ ವಿಡಿಯೋ. ಈಗ ನನ್ನ ಹೆಸರು ಬಂದೈತಲ್ಲ ತೊಗೊಂಡೀಗ ತಿನ್ಬೇಕಲ್ಲ, ಅದ್ರ ಸಂಬಂಧ ಈಗ ಯಾರು ಹೇಳಿರ್ತಾರೆ ಮಾಡ್ಕೋ ಹೋಗಿ ವಿಡಿಯೋ ಅಂತ, ಬೈಯಾಕೆ ಹೋಗ್ಬೇಡ ಅಂದಿರ್ತಾರೆ. ಬೈದು ಮಾಡ್ಬೇಕಿತ್ತು. ಇವ್ರು ಹೆಂಗೆ ಬೈದಾಡ್ಕೊತಾರೆ, ಹೆಂಗೆ ಸಾಫಿ ಮಾಡ್ಕೊತಾರೆ, ಈಗ ಹೆಂಗೆ ಕ್ಲೀನ್ ಅಂತಾರೆ. ಆ ಕ್ಲೀನ್ ಆಗೋದಕ್ಕೆ ನನಗೆ ಹೆಂಗೆ ನಂಬರ್ 1 ಕನ್ನಡ ಗೇಮರ್ ಅಂತ ಕರೆ ಅಂತಾರೆ. ಮೊದಲೇ ಎಕ್ಸೆಪ್ಟ್ ಮಾಡಿಬಿಡ್ಬೇಕಿತ್ತು. ಇವತ್ತಿನ ಮಟ್ಟ ಫ್ರೆಂಡ್ಸ್ ಇರ್ತಿದ್ದೀವಿ ಡವ್ರಾಜ. ಇವತ್ತಿನ ಮಟ್ಟ ಫ್ರೆಂಡ್ಸ್ ಇದ್ದೆ, ಮೆಂಟರ್ಶಿಪ್ ಮಾಡಿ ಗೈಡ್ ಮಾಡ್ತಿದ್ದೆ ನಿನಗೆ. ನಿನ್ನ ಕರಿಯರ್ ಗೇಮಿಂಗ್ದಾಗ ಹೆಂಗೆ ತೊಗೊಂಡು ಹೋಗ್ಬೇಕಂತ ತೋರಿಸ್ಕೊಡ್ತಿದ್ದೆ. ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನನಗೆ ಈ ಕಾಳಿ ಚಾನಲ್ದಾಗ ಕಾಳಿ ಅವತಾರ ಎತ್ತಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ನಡೆಸೋದಾಗ ಅಂತೈತಿ. ಶಾಲೆಗೆ ಹೋಗಿದ್ದೆ ಅಂದ್ರೆ ಅದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅದು ನಿಮ್ಗೆ. ಅವಾಗ ಗೊತ್ತಾಕಿತ್ತು ನಿನಗೆ. ನೀನು ಏನು ಮಾಡ ಅಂತಿಲ್ಲ, ಇದನ್ನ ನಿಂದಿರ್ಸ್ಬೇಕು. ಒಂದು ಲೈವ್ ಒಳಗೆ ಏನಾದರೂ ಬಂತ ಬೈ, ನಾ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತೋದು ಬಾಳತ್ತಿಲ್ಲ ನಿನ್ ತೊಗೊಂಡು. ಸೀದಾ ಹುಬ್ಳಿಗೆ ಬಂದು ಆಟ ಆಡಿಸ್ತೀನಿ ನಿನಗೆ. ಹುಬ್ಳಿ UK ಮಂದಿ ನೋಡ ವಿಚಾರ ಮಾಡ, ಬೈದಾಡ್ಕೊಂಡು ಆಟ ಆಡ್ತಿದ್ದೆ ಅಂತ ಏನು ಹೇಳಿದಲ್ಲ ಒನ್ ಟೈಮ್. ಯಾವಾಗ ನನಗೆ ಅರ್ಥ ಆತ ನೀವು ಇದನ್ನ ವೆಪನ್ ಆಗಿ ಯೂಸ್ ಮಾಡ ಅಂತೀರ ಅಂತಂದು, ಉತ್ತರ ಕರ್ನಾಟಕದವ ಆಗಿ ಒಂದು ಬೈಲಾರ್ದೆ 4,50,000 ಸಬ್ಸ್ಕ್ರೈಬರ್ ಮಾಡ್ಕೊಂಡು ಹೆಮ್ಮರವಾಗಿ ನಿಂತೇನೆ. ನಾನೀಗ GTA ಒಳಗೆ ಆಟ ಆಡ ಅಂತೇನೆ, ಬರೀ GTA ಆಡ ಅಂತಿಲ್ಲ. ನಾನು ರೆಗ್ಯುಲರ್ ಆಗಿ ಆಟ ಆಡ್ತಿರ್ತೀನಿ. ಇವತ್ತು ಯಾರು ಗೊತ್ತಿಲ್ಲ ಗೈಸ್, ಹೋಗಿ ನೋಡ್ರಿ ರೆಡ್ ಪಾರಸೈಟ್ ಚಾನಲ್ದಾಗ. ಇವತ್ತ ಮತ್ತು ಬೇರೆ ಗೇಮ್ ಆಡೋಣ, ಯಾವುದು ಇಂಡಿಯನ್ ಡೆವಲಪರ್ ಮಾಡಿರೋ ಗೇಮ್. ಗೊತ್ತೇ ಐತಾ, ರಿಸರ್ಚರೇ ಮಾಡ್ತೀರಾ ನೀವು. ನಿಮ್ಗೆ ಏನು ಗೊತ್ತಿರ್ತೈತ್ಲಿ, ನಿಮ್ಗೆ ಯಾರಿಗೆ ಬೈಬೇಕೆ, ಏನು ಮಾಡ್ಬೇಕಾ, ಇವತ್ತು ಕಾಂಟ್ರವರ್ಸಿ ಹೆಂಗೆ ಮಾಡ್ಬೇಕಾ, ಅದಕ್ಕೆ ವ್ಯೂಸ್ ಹೆಂಗೆ ಬರ್ತಾವೆ, ಬರೀ ಇದೇ ಮಾತಾಡೋದ. ಸಿಂಪತಿ ಕಾರ್ಡ್ ನಾ ಆಟ ಆಡ್ತೀನಿ. ಸಿಂಪತಿ ಕಾರ್ಡ್ ಆಟ ಆಡೋದಿದ್ರೆ ಯಾವಾಗ ಆಟ ಆಡ್ಬಿಡ್ತಿದ್ದೆ. ಒಂದು ವಾರದಿಂದ ನನ್ನ ಫ್ರೆಂಡ್ ಆಕ್ಸಿಡೆಂಟ್ ಆಗಿ 5 ದಿನ ಸೀರಿಯಸ್ ಆಗಿ ಮಕ್ಕೊಂಡಿದ್ದ. ಅದ್ರ ಮೇಲೆ ವ್ಲಾಗ್ ಮಾಡಿ ಅದ್ರ ಬಗ್ಗೆ ಮಾತಾಡಿ ಎಷ್ಟು ವ್ಯೂಸ್ ತೊಗೋಬೋದಿತ್ತು ನಾನು.
ನಿನಗೆ ಐಡಿಯಾನು ಇಲ್ಲ ಹೆಂಗೆ ಅಂದ್ರೂ ಬಂದು ನಾವು ವಿಡಿಯೋ ಮಾಡಿ ನಕ್ಕೊಂತ ವಿಡಿಯೋ ಮಾಡೋಕೇವಿ. ನಾವು ನಾ ದೇವ್ರಿಗೆ ಪೂಜಾ ಮಾಡ್ತೇನಿಲ್ಲ, ನನ್ಗೆ ನೋಡೋರ್ಗೆ ನಾನು ದೇವ್ರ ಗತೆ ನೋಡ್ತೀನಿ. ನಾ ಆಟ ಆಡೋ ಗೇಮ್ನ ಡೈಲಿ ನಮಸ್ಕಾರ ಮಾಡ್ತೇನೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ದೇವ್ರ ಒಳ್ಳೇದಾಗ್ಲಿಪ್ಪ ಇವತ್ತು ನನಗೆ ಅಂತಂದು. ನಿಮ್ಮಂಗಲ್ಲ ಲೇ ಬಕೆಟ್ ಹಿಡಿಯೋದು ಬಿಡು ಗೈಸ್. ಯಾರ್ಯಾರು ಇವ್ನು ಸ್ಟ್ರೀಮ್ ಗೇಮ್ ನೋಡಕ್ಕೆ ಹೊಂಟೇರಿ ಹೋಗಿ ಬಕೆಟ್ ಸ್ಪ್ಯಾಮ್ ಮಾಡಿರಿ. ಅವ್ನು ಗೊತ್ತಾಗ್ಬೇಕು ಅವ ಎಂಥ ಬಕೆಟ್ ನನ್ನ ಮಗ ಅದನ್ನಂತ ಡೌರಾಜ. ಸಾಕು ಮಾಡಿ ಇನ್ನಾದರೂ ಚೇಂಜ್ ಆಗೋ ಪಾಯಿಂಟ್ ಬಂದೆ, ಚೇಂಜ್ ಆಗ ಸ್ವಂತ ಕಂಟೆಂಟ್ ಮಾಡಿ ಏನಾದರೂ. ಅದೇ PS5 ಏನೋ ಆಟ ಆಡ್ತೇನೆ ಅಂದ್ರೆ ಡೈಲಿ ಬೆಳಗ್ಗೆ ಎದ್ದ ಖಾಲಿ ಹೊಟ್ಟಿಲೆ ಒಂದು ತಾಸು ಗೇಮ್ ಆಡೋದ್ರಾಗ ಯಾವ್ದ್ರೆ ಲಾಸ್ಟ್ ಆಫ್ ಅಸ್ ಆಡ, ಗಾಡ್ ಆಫ್ ವಾರ್ ರಾಗ್ನೋರಾಕ್ ಆಡ, ರೆಡ್ ಡೆಡ್ ರೆಡೆಂಪ್ಷನ್ 2 ಆಡ, ನೀವು ಇಟ್ ಟೇಕ್ಸ್ 2 ಆಟ ಆಡ. ಸ್ವಲ್ಪ ಜಾಯ್ಸ್ಟಿಕ್ದ ಅರು ಬೆಳಿತೈತಿ. ಆ GTA 6 ಒಳಗೆ ಶೂಟಿಂಗ್ ಮೆಕ್ಯಾನಿಸಮ್ ಅದಾವ. ಅದ ಸ್ಲೋ ಪೇಸ್ಡ್ ಗೇಮ್. ನಿನಗೆಲ್ಲ ಆಟ ಆಡಕ್ಕೆ ಬರ್ಬೇಕು. ಸ್ವಲ್ಪ ಹೋಗಿ ಒಂದೊಂದು ದಿನ ಕುಂತು ಪ್ರಾಕ್ಟೀಸ್ ಮಾಡಿ, ಅವಾಗಾದ್ರೂ ಬರ್ತೈತೆ. ನಾನು ನೋಡ್ತೇನೆ ನೀನು ಗೇಮ್ ಆಟ ಆಡಕ್ಕೆ. ಬಂದು ನನಗೆ GTA 6 ಬಂದು ಬೆಳಿಲಿ. GTA 6 ಒಳಗೆ ಬೆಳ್ಕೊಂಡು ನಿನ್ನ ಮನಿ ನಡ್ಸ್ಕೊ ನೀನು. ಯಾರು ಬೇಡ ಅಂತಾರೆ ನಿನಗೆ? ನನಗೇನು ಮಾತಾಡ್ತೀನಿ ನೀನು GTA 5 GTA 6 ಬಗ್ಗೆ? ಒಂದೇ ಗೇಮ್ ಆಟಾಡಿ ಗೈಸ್. ನಾ ಯಾವಾಗೂ BGMI ನಾನು ಯಾವಾಗೂ ಮಾಡಿಲ್ಲ, ಡೈವರ್ಟ್ ಮಾಡ ಅಂತಾರೆ ಇವರು. BGMI ಈಗೂ ನಾ ಬಂದು ಆಟಾಡಕ್ಕೆ ರೆಡಿ ಇದ್ದೀನಿ. ಖುಷಿಯಾಗಿ ನಂದ GTA ಟೀಮ್ಮೇಟ್ಸ್ ಕರ್ಕೊಂಡು ಬಂದು ಆಟಾಡ್ತೇನೆ ಬ್ರೋ. ನನಗೇನು ಪ್ರಾಬ್ಲಮ್ ಇಲ್ಲ. ನಾ ಫ್ರೀ ಫೈರ್ ಸತೆಗೆ ಆಟಾಡೀನಿ, ಮಿನಿ ಮಿಲಿಷಿಯಾನು ಆಟಾಡೀನಿ, ಕ್ಲಾಶ್ ಆಫ್ ಕ್ಲಾನ್ಸ್ ಜೊತೆಗೆ ಆಟಾಡೇನ, ಫ್ರೀ ಫೈರ್ದು ವಿಡಿಯೋನು ಹಾಕೀನಿ. ಹೋಗಿ ನೋಡ್ಕೊಂಬರಿ ನಾ ಎಷ್ಟು ಅದನ್ನ ಇಷ್ಟಪಟ್ಟು ಆಟಾಡೇನ ಅಂತಂದು. ನನಗೆ ಆಟ ಆಡಕ್ಕೆ ಬರಲಿಲ್ಲ ಅಂದ್ರೂ ತೋರಿಸಿದ ನಾನು. BGMI ವರ್ಷನ್ಗಟ್ಲೆ ಇದ್ದ ಆಟ ಆಡ್ದವನ. ನನ್ನ ಗೇಮ್ ಪ್ಲೇ ಬಗ್ಗೆ ಮಾತಾಡ್ತೀಯಲ್ಲ, ಇಷ್ಟು ಕೆಳಗಿತ್ತಂತೀಯಲ್ಲ ಲೇ. ನಿನ್ನ ಮೆಂಟ್ಯಾಲಿಟಿ ಇಷ್ಟು ಕೆಳಗಿರೋದು ಅದು. ನಾನು BGMI ಬಗ್ಗೆ ಮಾತಾಡ ಅಂತೀನಿ. ನಾ ರೆಡ್ ಪ್ಯಾರಾಸೈಟ್ಲಿ ಆ ಟೈಮ್ದವ್ರು ಆಡಿಯನ್ಸ್ ಬಂದು ಒಂದು ಸೈಡ್ ಹೊಡೆದು ಹೋಗಿದ್ದಾರೆ ನನಗೆ. ನನ್ನ GTA ನಾನು ಸ್ಪಾನ್ ಮಾಡಿದೆ, ಅದು ಲೈವ್ದಾಗ ಕುಂತು ನೋಡ್ಯಾರ ಜನ. ಆ GTA ಸರ್ವರ್ ಅಡ್ಮಿನ್ಸ್ಗಳು ಕಾಪ್ ಆಗಿ ಬೆನ್ ಹತ್ತಿದ್ರು ನನಗೆ. ಅಂಥ ಟೈಮ್ದಾಗ ಬರ್ಮಪ್ಪ ಆಗಿ ಹೆಂಗೆ ತಪ್ಸ್ಕೊಂಡೇನೋ ಅದು ಗೊತ್ತಿಲ್ಲ. ನಾನು ಒಂದೊಂದು ಕ್ಯಾರೆಕ್ಟರ್ ಏನು ಮಾಡೇನಲ್ಲ ಅದ್ರದ್ದು ಸಣ್ಣ 5% ಮಾಡೋಕ್ಕೂ ಚಾನ್ಸ್ ಇಲ್ಲ ನೀನು ಇಡೀ ಕರಿಯರ್ ಒಳಗೆ. ಈ ಡೌರಾಜನ್ ಚಾಟ್ ಮತ್ತು ಕಮೆಂಟ್ ಸೆಕ್ಷನ್ದಾಗ ಬಕೆಟ್ ಅನ್ನೋದು ಹಿಂಗೆ ಸ್ಪ್ಯಾಮ್ ಮಾಡ್ರಿ ಗೈಸ್. ಇವ್ನು ಗೊತ್ತಾಗ್ಬೇಕು ಇವ ಎಂಥ SMR ಬಕೆಟ್ ಅಂತಂದು. ಇವಂದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಡೀ ಲೈವ್ ಸೆಕ್ಷನ್ ತೆಗೆದು ನೋಡ್ರಿ, ಒಂದು ವಿಡಿಯೋಸ್ ನೋಡ್ರಿ. ಒಂದು ಒರಿಜಿನಲ್ ಕಾಂಟೆಂಟ್ ಇಲ್ಲ, ಎಲ್ಲ SMR ಬಕೆಟ್ ಹಿಡ್ದ ಮಾಡ್ಕೊಂಡಿರೋದು ಇವ. ಅದನ್ನ ಬಿಟ್ಟು ಇವ್ಗೆ ಏನು ಕಾಂಟೆಂಟ್ ಬರಲ್ಲ. ಬಕೆಟ್ ಹಿಡಿಯೋದಕ್ಕೂ ಫ್ರೆಂಡ್ಶಿಪ್ಗೂ ಕೊಲ್ಯಾಬ್ಗೂ ಒಂದು ಡಿಫ್ರೆನ್ಸ್ ಇರ್ತೈತಿ. ಅದನ್ನಾದ್ರೂ ಈಗಾದ್ರೂ ತಿಳ್ಕೊ. ಓಕೆ, ಇಷ್ಟೇ ಹೇಳ್ತಾ ಸಿಗ್ತೇನೆ ನನ್ನ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.